ಓಂ ಶಾಂತಿ. ಮುರಳಿಯ ದಿನಾಂಕ 7/11/2024। मीठे बच्चे, शिव बाबा आया है तुम्हारे सब भंडारे भरपूर करने। कहा भी जाता है भंडारा भरपूर ಕಾಲಕಂಟಕ ದೂರ। ಮಧುರ ಮಕ್ಕಳೇ, ಶಿವತಂದೆ ಬಂದಿದ್ದರೆ ನಿಮ್ಮ ಎಲ್ಲ ಭಂಡಾರಗಳನ್ನು ಭರ್ಪೂರ ಮಾಡುವುದಕ್ಕಾಗಿ. ಆದ್ದರಿಂದ ಹೇಳ್ತಾರೆ, ಶಿವನ ಭಂಡಾರ ಯಾವತ್ತೂ ಭರ್ಪೂರಾಗಿರ್ತದೆ. ಶಿವನ ಭಂಡಾರದಿಂದ ಕಾಲಕಂಟಕಗಳು ದೂರ ಆಗ್ತವೆ ಅಂತ ಲೌಕಿಕದಲ್ಲೂ ಸಹ ಗಾಯನ ಇದೆ। प्रश्न, ज्ञानवान बच्चों की बुद्धि में किस एक बात का निश्चय पक्का होगा? ಜ್ಞಾನವಾನ ಮಕ್ಕಳ ಬುದ್ಧಿಯಲ್ಲಿ ಯಾವ ಒಂದು ಮಾತಿನ ನಿಶ್ಚಯ ಪಕ್ಕಾ ಆಗಿರ್ತದೆ? उत्तर, उन्हें दृढ़ निश्चय होगा कि हमारा जो पार्ट है वह कभी घिसता मिटता नहीं है। मुझ आत्मा में 84 जन्मों का अविनाशी पार्ट नूंधा हुआ है। यही बुद्धि में ज्ञान है तो ज्ञानवान है, नहीं तो सारा ज्ञान बुद्धि से उड़ जाता है। ಜ್ಞಾನವಂತ ಮಕ್ಕಳಲ್ಲಿ ಸದಾ ದೃಢ ನಿಶ್ಚಯ ಇರ್ತದೆ. ನಮ್ಮ ಪಾತ್ರ ಕಲ್ಪಕಲ್ಪಕ್ಕೂ ಯಾವುದು ಮೊದಲೇ ಮಾಡಲ್ಪಟ್ಟಿದೆಯೋ ಆ ಪಾತ್ರನೇ ನಾವು ಮಾಡ್ತಾ ಇದ್ದೀವಿ. ಅವಿನಾಶಿ ಆತ್ಮದಲ್ಲಿ ಇರುವ ಪಾತ್ರ ಎಂದೂ ಜಾಸ್ತಿನೂ ಆಗೋದಿಲ್ಲ, ಅಳಿಸಿ ಹೋಗೋದಿಲ್ಲ. ನನ್ನ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ನೋಂದಣಿಯಾಗಿದೆ. ಈ ಜ್ಞಾನ ಯಾರ ಬುದ್ಧಿಯಲ್ಲಿ ಇರುತ್ತೋ ಅವರೇ ಜ್ಞಾನವಂತರು. ಈ ಜ್ಞಾನ ಬುದ್ಧಿಯಲ್ಲಿ ಇಲ್ಲದೇ ಇದ್ದಾಗ ಬುದ್ಧಿ ಮಂಕಾಗಿ ಬಿಡ್ತದೆ. ಜ್ಞಾನದ ಬಗ್ಗೆ ನಿಶ್ಚಯ, ಚಿಂತನೆ, ಮನನ ಮಾಡದೇ ಹೋದಾಗ ಬುದ್ಧಿಯಲ್ಲಿ ಇರುವ ಜ್ಞಾನ ಎಲ್ಲ ಹಾರಿ ಹೋಗ್ತದೆ। ओम शांति। बाप आकर रूहानी बच्चों प्रति क्या कहते हैं, क्या सेवा करते हैं? इस समय बाप यह रूहानी पढ़ाई पढ़ाने की ಸೇವಾ करते हैं। ಆತ್ಮಿಕ ತಂದೆ ಬಂದು ಆತ್ಮಿಕ ಮಕ್ಕಳ ಪ್ರತಿಯಾಗಿ ಯಾವ ಸೇವೆಯನ್ನು ಮಾಡ್ತಾರೆ? ಆತ್ಮಿಕ ವಿದ್ಯೆಯನ್ನು ಓದಿಸುವಂತಹ ಸೇವೆ ಮಾಡ್ತಾರೆ। यह भी तुम जानते हो बाप का भी पार्ट है, टीचर का भी पार्ट है और गुरु का भी पार्ट है। ನಿಮಗೀಗ ತಿಳಿದಿದೆ, ಪರಮಾತ್ಮನ ಪಾತ್ರ ಅಂದರೆ ತಂದೆಯ ಪಾತ್ರನೂ ಇದೆ, ಶಿಕ್ಷಕನ ಪಾತ್ರನೂ ಇದೆ, ಗುರುವಿನ ಪಾತ್ರನೂ ಇದೆ। ತೀನೋ ಪಾರ್ಟ್ ಅಚ್ಚೆ ಬಜಾ ರಹೆ ಹೇ। ಮೂರು ಪಾತ್ರಗಳನ್ನು ಅವನು ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾನೆ। तुम जानते हो वह बाप भी है, सद्गति देने वाला गुरु भी है और सबके लिए है। ಅವನು ಎಲ್ಲರಿಗೂ ತಂದೆಯೂ ಆಗಿದ್ದಾನೆ ಮತ್ತು ಸರ್ವರ ಸದ್ಗತಿ ದಾತನೂ ಆಗಿದ್ದಾನೆ। ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಅವನು ತಂದೆ ಮತ್ತು ಮುಕ್ತಿ, ಜೀವನ್ ಮುಕ್ತಿ ಕೊಡುವಂತಹ ಸದ್ಗುರು ಆಗಿದ್ದಾನೆ। छोटे बड़े बूढ़े जवान सबके लिए एक ही है। सुप्रीम बाप, सुप्रीम टीचर बेहद की ಶಿಕ್ಷಾ ದೇತೆ ಹೇ। ಚಿಕ್ಕವರು, ದೊಡ್ಡವರು, ಮುದುಕರು, ಮಕ್ಕಳು, ಯುವಕರು ಎಲ್ಲರಿಗೂ ಅವನು ತಂದೆ ಆಗಿದ್ದಾನೆ, ಶಿಕ್ಷಕ ಆಗಿದ್ದಾನೆ, ಬೇಹದ್ದಿನ ಶಿಕ್ಷಣ ಕೊಡ್ತಾನೆ। तुम कॉन्फ्रेंस में भी समझा सकते हो कि हम सब की बायोग्राफी को जानते हैं। परमपिता परमात्मा शिव बाबा की जीवन कहानी को भी जानते हैं। ನೀವು
ಸಭೆ ಸಮಾರಂಭಗಳಲ್ಲಿ ಸಮ್ಮೇಳನಗಳಲ್ಲಿ ಹೋಗಿ ಹೇಳಿರಿ, ನಾವು ಪರಮಾತ್ಮ ಮತ್ತು ದೇವಾತ್ಮರ ಜೀವನ ಕಥೆಯನ್ನು ತಿಳ್ಕೊಂಡಿದ್ದೇವೆ. ಎಲ್ಲರ ಜೀವನ ಚರಿತ್ರೆ ನಮಗೆ ಗೊತ್ತಿದೆ. नंबरवार सब बुद्धि में याद होना चाहिए. सारा विराट रूप जरूर बुद्धि में रहता होगा. ನಂಬರ್ವಾರ್ ಎಲ್ಲ ವಿಚಾರಗಳು ನಮ್ಮ ಬುದ್ಧಿಯಲ್ಲಿ ಇರಬೇಕು. ವಿಷ್ಣುವಿನ ವಿರಾಟ ರೂಪದ ಚಿತ್ರ ಸದಾ ನಮ್ಮ ಬುದ್ಧಿಯಲ್ಲಿ ಇರಬೇಕು. हम अभी ब्राह्मण बने हैं, फिर हम देवता बनेंगे, फिर ಕ್ಷತ್ರಿಯ ವೈಶ್ಯ ಶೂದ್ರ ಬನೆಂಗೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ಮುಂದೆ ದೇವತಾ, ಕ್ಷತ್ರಿಯ, ವೈಶ್ಯ ಮತ್ತು ಕೊನೆಗೆ ಶೂದ್ರ ಆಗೋರಿದ್ದೇವೆ. यह बच्चों को याद है ना, सिवाय तुम बच्चों के और किसको यह बातें याद नहीं होंगे. ಮಕ್ಕಳ ವಿನಃ ಈ ವಿಚಾರಗಳು ಯಾರಿಗೂ ನೆನಪೇ ಇಲ್ಲ. ನಿಮಗೂ ಕೂಡ ಬಾಬಾ ಬಂದು ನೆನಪು ಮಾಡಿಸಿದಾಗ ನಿಮಗೂ ನೆನಪು ಬಂದಿದೆ. उत्थान और पतन का सारा राज बुद्धि में रहे. हम उत्थान में थे, फिर पतन में आए, अब बीच में है. शूद्र भी नहीं, पूरे ब्राह्मण भी नहीं. ಉತ್ಥಾನ ಮತ್ತು ಪತನದ ರಹಸ್ಯವೂ ಸಹ ನಿಮಗೆ ಈಗ ತಿಳಿದಿದೆ. ಮೊದಲು ನಾವು ಉತ್ಥಾನದಲ್ಲಿ ಇದ್ದೇವೆ, ಈಗ ಪತನದಲ್ಲಿ ಇದ್ದೇವೆ. ಈಗ ಪತನದಿಂದ ಉತ್ಥಾನಕ್ಕೆ ಹೋಗುವ ಮಧ್ಯಕಾಲದಲ್ಲಿ ಇದ್ದೇವೆ. ಈ ಕಡೆ ಶೂದ್ರರೂ ಅಲ್ಲ, ಆ ಕಡೆ ಸಂಪೂರ್ಣ ಬ್ರಾಹ್ಮಣರು ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಗರ್ ಅಭಿ ಪಕ್ಕೆ ಬ್ರಾಹ್ಮಣ ಹೋ तो फिर ಶೂದ್ರಪನ್ ಕಿ ಆ್ಯಕ್ಟ್ ನ ಹೋ. ಒಂದು ವೇಳೆ ನಾವು ಸಂಗಮ ಯುಗದ ಪಕ್ಕಾ ಬ್ರಾಹ್ಮಣ ಆಗಿಬಿಟ್ಟರೆ ನಮ್ಮಲ್ಲಿ ಶೂದ್ರತನದ ಒಂದು ಅಂಶನೂ ಇರಬಾರದು. ಶೂದ್ರತನದ ಸಂಸ್ಕಾರ ನಡವಳಿಕೆ ಇರಬಾರದು. ब्राह्मणों में भी फिर शूद्रपना आ जाता है. कब से पाप शुरू किए हैं यह भी तुम जानते हो. ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆಗಿದ ನಂತರನೂ ಒಮ್ಮೊಮ್ಮೆ ಶೂದ್ರತನ ಬಂದ್ಬಿಡ್ತದೆ. ನಿಮಗೆ ತಿಳಿದಿದೆ ನಾವು ಎಂದಿನಿಂದ ಪಾಪ ಮಾಡ್ತಾ ಬಂದಿದ್ದೇವೆ. जब से काम चिता पर चढ़े हो तो तुम्हारी बुद्धि में सारा चक्र है. ऊपर में है परमपिता परमात्मा बाप, फिर तुम हो ಆತ್ಮಾಯೇ. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರ ಇದೆ. ಈಗ ದ್ವಾಪರ ಯುಗದಿಂದ ನೀವು ಪಾಪ ಮಾಡ್ತಾ ಬಂದಿದ್ದೀರಿ. यह बातें तुम बच्चों की बुद्धि में जरूर याद रहनी चाहिए. ಈಗ ಪರಮಾತ್ಮ ಬಂದು ತಿಳಿಸಿಕೊಡ್ತಾ ಇದ್ದಾರೆ, ನಾನು ಪರಮಧಾಮದ ನಿವಾಸಿ, ನೀವು ಸಹ ಪರಮಧಾಮದ ನಿವಾಸಿ ಆತ್ಮರು. ಈ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಸದಾ ನೆನಪಿರಬೇಕು. ಈಗ ಚಕ್ರ ಮುಗಿದಿದೆ, ಮನೆಗೆ ಹೋಗುವ ಸಮಯ ಬಂದಿದೆ. ब्राह्मण बन कर्मातीत अवस्था को प्राप्त कर फिर वापस जाएंगे. ಈಗ ನಾವು ಶೂದ್ರರಿಂದ ಬ್ರಾಹ್ಮಣ ಆಗಿ ಕರ್ಮಾತೀತ ಅವಸ್ಥೆಗೆ ತಲುಪಿ ವಾಪಸ್ ಹೋಗಬೇಕಾಗಿದೆ. तुम बाप को भी जानते हो, बाजोली व 84 के चक्र को भी जानते हो. बाजोली से तुमको बहुत इजी कर समझाते हैं, तुमको बहुत हल्का बनाते हैं ताकि अपने को बिंदी समझ झट भागेंगे. ಈಗ ತಂದೆಗೂ ನೀವು ಗುರ್ತಿಸಿದ್ದೀರಿ, ತಿಳ್ಕೊಂಡಿದ್ದೀರಿ ಮತ್ತು 84 ಜನ್ಮಗಳ ಚಕ್ರವನ್ನು ಸಹ ತಿಳ್ಕೊಂಡಿದ್ದೀರಿ. ಈಗ ಹಗೂರವಾದ ಬಿಂದು ಆಗಿ ಮನೆಗೆ ಹೋಗಬೇಕಾಗಿದೆ. स्टूडेंट क्लास में बैठे रहते तो बुद्धि में स्टडी ही याद रहती है. तुमको भी यह पढ़ाई याद रहनी चाहिए. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಳಿತಾಗ
ಅವರ ಬುದ್ಧಿಯಲ್ಲಿ ಆ ಪಾಠನೇ ನೆನಪಿರ್ತದೆ. ಹಾಗೆ ನಿಮಗೂ ಸಹ ಈ ಶಾಲೆಯಲ್ಲಿ ಕುಳಿತಾಗ ಬಾಬಾ ಕಲಿಸುವ ಪಾಠದ ಕಡೆಗೆ ಸಂಪೂರ್ಣ ಗಮನ ಇರಬೇಕು. ಈ ವಿದ್ಯೆ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. अभी हम संगम पर है, फिर ऐसे चक्र लगाएंगे. यह चक्र सदैव बुद्धि में फिरता रहना चाहिए. यह चक्र आदि का नॉलेज तुम ब्राह्मणों के पास ही है, न कि शूद्रों के पास. ಈಗ ನಾವು ಈ ಚಕ್ರವನ್ನು ಮುಗಿಸಿ ಮನೆಗೆ ಹೋಗೋರಿದ್ದೇವೆ ಎಂಬ ವಿಚಾರ ಕೇವಲ ಬ್ರಾಹ್ಮಣರ ಬುದ್ಧಿಯಲ್ಲಿ ಮಾತ್ರ ಇದೆ. ಶೂದ್ರರ ಬುದ್ಧಿಯಲ್ಲಿ ಈ ವಿಚಾರ ಇಲ್ಲ ಅಂತ ಹೇಳ್ತಾರೆ ಬಾಬಾ. देवताओं के पास भी यह ज्ञान नहीं है. तुम समझते हो भक्ति मार्ग में जो चित्र बने हैं सब डिफेक्टेड है. ದೇವತೆಗಳ ಹತ್ತಿರನೂ ಈ ಜ್ಞಾನ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೂ ಈ ಜ್ಞಾನ ಗೊತ್ತಿಲ್ಲ. ಅವರು ಭಕ್ತಿಯಲ್ಲಿ ಯಾವ ಚಿತ್ರಗಳನ್ನು ಬರೆದಿದ್ದಾರೆ ಅದರಲ್ಲೂ ಸಹ ಸಾಕಷ್ಟು ಮಿಸ್ಟೇಕ್ಗಳಿವೆ, ಕೊರತೆಗಳು ಇವೆ. तुम्हारे पास है एक्यूरेट, क्योंकि तुम एक्यूरेट बनते हो. ನಿಮ್ಮ ಚಿತ್ರಗಳು ಮಾತ್ರ ಅಕ್ಯುರೇಟ್ ಆಗಿ ಮಾಡಲ್ಪಟ್ಟಂತಹ ಚಿತ್ರಗಳಾಗಿವೆ. ಈಗ ನಿಮಗೆ ಜ್ಞಾನ ಸಿಕ್ಕಿದೆ. ಭಕ್ತಿ ಕಿಸ್ಕೋ ಕಹಾ ಜಾತಾ, ಜ್ಞಾನ ಕಿಸ್ಕೋ ಕಹಾ ಜಾತಾ. ಭಕ್ತಿ ಅಂದರೆ ಏನು, ಜ್ಞಾನ ಅಂದರೆ ಏನು ಅನ್ನೋದು ನಿಮಗೀಗ ತಿಳಿದಿದೆ. ಜ್ಞಾನ ದೇನೆ ವಾಲಾ बाप ज्ञान का सागर अभी मिला है. स्कूल में पढ़ते हैं, एम ऑब्जेक्ट का मालूम तो पड़ता है ना. भक्ति मार्ग में एम ऑब्जेक्ट होती नहीं. यह थोड़े ही तुमको मालूम था कि हम ऊंचते ऊंच देवता थे, फिर नीचे गिरे हैं. ಶಾಲೆಗೆ ಹೋಗುವಂತಹ ಮಕ್ಕಳ ಮುಂದೆ ಒಂದು ಗುರಿ ಅಥವಾ ಉದ್ದೇಶ ಇರ್ತದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಭಕ್ತರ ಮುಂದೆ ಯಾವ ಗುರಿ ಅಥವಾ ಉದ್ದೇಶನೇ ಇಲ್ಲ. ಭಕ್ತಿ ಮಾಡುವಾಗ ನಿಮಗೆ ಗೊತ್ತಿತ್ತೇನು, ನಾವೇ ದೇವತೆಗಳು ಆಗ್ತೀವಿ ಅಥವಾ ಮೊದಲು ಆಗಿದ್ವಿ, ಈಗ ನಾವು ಪೂಜಾರಿಗಳಾಗಿದ್ದೇವೆ ಅನ್ನೋದು. अब जब ब्राह्मण बने हो तब पता पड़ा ब्रह्मा कुमार कुमारिया जरूर आगे भी बने थे. ಪ್ರಜಾಪಿತ ಬ್ರಹ್ಮ ಕಾ ನಾಮ್ ತೋ ಬಾಲಾ ಹೇ. ಯಾವಾಗ ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ, ಬ್ರಹ್ಮ ಕುಮಾರ ಆಗ್ತೇವೆ, ಆಗ ನಮಗೆ ಭಕ್ತಿ ಮತ್ತು ಜ್ಞಾನದ ವಿಚಾರ ಗೊತ್ತಾಗ್ತದೆ. ನಾವೇ ಹಿಂದಿನ ಕಲ್ಪದಲ್ಲೂ ಸಹ ಬ್ರಹ್ಮ ಕುಮಾರಿಯಾಗಿದ್ವಿ. ಪ್ರಜಾಪಿತ ಬ್ರಹ್ಮನ ಹೆಸರಂತೂ ಬಹಳ ಪ್ರಸಿದ್ಧಿ ಇದೆ. प्रजापिता तो मनुष्य हैं ना, उनके इतने ढेर बच्चे ज़रूर अडॉप्टेड होने चाहिए. कितने अडॉप्टेड है. आत्मा के रूप में तो सब भाई भाई हो. अभी तुम्हारी बुद्धि कितनी दूर जाती है. तुम जानते हो जैसे ऊपर में स्टार्स खड़े हैं, दूर से कितने छोटे दिखाई पड़ते. तुम भी बहुत छोटी सी ಆತ್ಮ ಹೋ. ನೀವೆಲ್ಲ ರಾಶಿ ರಾಶಿ ಮಕ್ಕಳು ಬ್ರಹ್ಮನ ದತ್ತು ಮಕ್ಕಳಾಗಿದ್ದೀರಿ. ಆತ್ಮ ಸೋದರರಾಗಿದ್ದೀರಿ. ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತವೆ, ಹಾಗೆ ನೀವು ಸಹ ಅತಿ ಸೂಕ್ಷ್ಮವಾದಂತಹ ನಕ್ಷತ್ರದ ಸಮಾನವಾದಂತಹ ಆತ್ಮಗಳಾಗಿದ್ದೀರಿ. ಆತ್ಮ ಕಭಿ ಛೋಟಿ ಬಡಿ ನಹೀ ಹೋತಿ. हाँ, तुम्हारा मर्तबा बहुत ऊंच है. ಆತ್ಮ ಚಿಕ್ಕದು ದೊಡ್ಡದು ಆಗೋದಿಲ್ಲ. ಆದರೆ ದೇಹಧಾರಿಯಾಗಿ ಪಾತ್ರ ಮಾಡುವಾಗ ಸ್ಥಾನಮಾನದಲ್ಲಿ ವ್ಯತ್ಯಾಸ ಇರ್ತದೆ. उनको भी तुम सूर्य देवता चंद्र देवता कहते. सूर्य बाप है, चंद्रमा माँ कहेंगे. बाकी आत्माएं सब है नक्षत्र सितारे. ಈ ಜ್ಞಾನ ಸೌರಮಂಡಲದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾ ಆಗಿದ್ದರೆ, ಜ್ಞಾನಚಂದ್ರ
ಬ್ರಹ್ಮ ಬಾಬಾ ಆಗಿದ್ದರೆ ಬ್ರಹ್ಮ ಬಾಬಾ ತಾಯಿ ಆಗಿರುವ ಕಾರಣ ಚಂದ್ರನಿಗೆ ಚಂದ್ರಮ್ಮ ಅಂತ ಹೇಳಲಾಗ್ತದೆ. ಚಂದ್ರ ತಾಯಿ, ಸೂರ್ಯ ತಂದೆ, ಉಳಿದ ಆತ್ಮರೆಲ್ಲರೂ ನಕ್ಷತ್ರಗಳು ಅಂತ ಬಾಬಾ ಹೇಳ್ತಿದ್ದಾರೆ. तो आत्माएं सब एक जैसी छोटी है, यहाँ आकर ಪಾರ್ಟ್ಧಾರಿ ಬಂತಿ. ಆತ್ಮಗಳು ಎಲ್ಲರೂ ಒಂದೇ ಸಮಾನವಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದುಗಳಾಗಿದೆ. ಆದರೆ ಸಾಕಾರ ಲೋಕಕ್ಕೆ ಬಂದು ನಾವು ಪಾತ್ರ ಅಭಿನಯಿಸ್ತೇವೆ. हम बहुत पावरफुल बन रहे हैं. सतो प्रधान देवता बनने के लिए बाप को याद करते हैं. नंबरवार थोड़ा थोड़ा फर्क तो रहता है. ನಾವೆಲ್ಲರೂ ಈಗ ಸತೋ ಪ್ರಧಾನ ದೇವತಾ ಆಗಲಿಕ್ಕಾಗಿ ಬಾಬಾವ್ರನ್ನ ನೆನಪು ಮಾಡ್ತಾ ಇದ್ದೀವಿ. ನಾವು ಬಹಳ ಶಕ್ತಿಶಾಲಿ ಆತ್ಮರು. ಆದರೆ ಶಕ್ತಿಯಲ್ಲಿ ಏನಿದೆ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. कोई आत्मा पवित्र सतो प्रधान देवता बन जाती, कोई पूरा पवित्र नहीं बनती है. ಸಂಗಮ ಯುಗದಲ್ಲಿ ಕೆಲವರು ಸಂಪೂರ್ಣ ಪವಿತ್ರ ಸತೋ ಪ್ರಧಾನ ಆಗಿ ಸತ್ಯಯುಗಕ್ಕೆ ಬರ್ತಾರೆ. ಕೆಲವರು ಸಂಪೂರ್ಣ ಪವಿತ್ರ ಆಗೋದಿಲ್ಲ, ಅವರು ತ್ರೇತಾಯುಗಕ್ಕೆ ಬರ್ತಾರೆ. बाप ने समझाया है, बाप का परिचय तो जरूर सबको मिलना चाहिए. पिछाड़ी में बाप को तो जानेंगे ना. ಬಾಬಾ ಹೇಳ್ತಾರೆ, ತಂದೆಯ ಪರಿಚಯ ಎಲ್ಲ ಆತ್ಮರಿಗೂ ಸಿಗಬೇಕು. ಕೊನೆಗೆ ಎಲ್ಲರೂ ಪರಮಾತ್ಮ ಬಂದಿದ್ದಾನೆ ಅಂತ ತಿಳ್ಕೋಬೇಕು. विनाश के समय सभी को पता पड़ता है बाप आया हुआ है. अभी भी कोई कोई कहते हैं भगवान जरूर कहाँ आया हुआ है, परंतु पता नहीं पड़ता है. ವಿನಾಶದ ಸಮಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ಪರಮಾತ್ಮ ಬಂದಿದ್ದಾನೆ ಅಂತ. ಈಗಲೂ ಕೆಲವರು ಹೇಳ್ತಾರೆ ಪರಮಾತ್ಮ ಬಂದಿದ್ದಾನೆ, ಆದರೆ ಎಲ್ಲಿ ಬಂದಿದ್ದಾನೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. समझते कोई भी रूप में आ जाएगा. मनुष्य मत तो बहुत है ना, तुम्हारी है एक ही ಈಶ್ವರೀಯ ಮತ. ಜನ ತಿಳ್ಕೊಂಡಿದ್ದಾರೆ ಪರಮಾತ್ಮ ಯಾವುದಾದ್ರೂ ರೂಪದಲ್ಲಿ ಬರಬಹುದು ಅಂತ. ಇದು ಮನುಷ್ಯರ ಮತ ಆಗಿದೆ. ನಿಮ್ಮದಾಗಿದೆ ಈಶ್ವರೀಯ ಮತ. तुम ईश्वरीय मत से क्या बनते हो? एक है मनुष्य मत, दूसरी है ईश्वरीय मत और तीसरी है देवता मत. देवताओं को भी मत किसने दी? ಬಾಬಾ ಹೇಳ್ತಾರೆ, ಒಂದಾಗಿದೆ ಮನುಷ್ಯ ಮತ, ಎರಡನೇದಾಗಿದೆ ಈಶ್ವರೀಯ ಮತ, ಮೂರನೇದಾಗಿದೆ ದೇವತಾ ಮತ. ದೇವತೆಗಳು ಯಾವ ಮತದಿಂದ ದೇವತಾ ಆಗ್ತಾರೆ? बाप की श्रीमत है ही श्रेष्ठ बनाने वाली. श्री श्री बाप को ही कहेंगे, न कि मनुष्य को. श्री श्री आकर श्री बनाते हैं. देवताओं को श्रेष्ठ बनाने वाला बाप ही है, उनको श्री श्री कहेंगे. श्री श्री ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಿಂದ ಸಂಗಮ ಯುಗದ ಮನುಷ್ಯರು, ಬ್ರಾಹ್ಮಣರು ಭವಿಷ್ಯದ ದೇವತೆಗಳಾಗ್ತಾರೆ. ಶ್ರೀ ಶ್ರೀ ಒಬ್ಬನೇ ಇದ್ದಾನೆ. अब बाप कहते मैं तुमको ऐसा लायक बनाता हूँ. उन लोगों ने फिर अपने पर श्री श्री का टाइटल रख दिया है. कॉन्फ्रेंस में भी तुम समझा सकते हो. ಶ್ರೀ ಶ್ರೀ ತಂದೆ ಬಂದು ನಿಮಗೆ ಶ್ರೀಲಕ್ಷ್ಮಿ ಶ್ರೀನಾರಾಯಣರನ್ನಾಗಿ ಮಾಡ್ತಾರೆ. ಆದರೆ ಲೌಕಿಕದಲ್ಲಿ ಅನೇಕ ಗುರುಗಳು ತಮಗೆ ಡಬಲ್ ಶ್ರೀ ಬರ್ಕೊಳ್ತಾರೆ. ಶ್ರೀ ಶ್ರೀ ಇಂಥವರು ಅಂತ ಬರ್ಕೊಳ್ತಾರೆ, ಬಿರುದನ್ನು ಇಟ್ಕೊಂಡಿದ್ದಾರೆ. तुम ही समझाने के लिए निमित्त बनते हो. श्री श्री तो है ही एक शिव बाबा जो ऐसा श्री देवता बनाते हैं. ದೊಡ್ಡ ದೊಡ್ಡ ಸಮ್ಮೇಳನಗಳಲ್ಲಿ ನೀವು ಪರಮಾತ್ಮನ ಪರಿಚಯ ಹೇಳಿ
ಪರಮಾತ್ಮ ಒಬ್ಬನೇ ಶ್ರೇಷ್ಠರಿಗೂ ಶ್ರೇಷ್ಠ ಅಂತ ತಿಳಿಸಬೇಕು. ಅವನ ಶ್ರೇಷ್ಠ ಮತದಿಂದ ಮನುಷ್ಯ ದೇವತಾ ಆಗ್ತಾನೆ ಅಂತಲೂ ತಿಳಿಸಬೇಕು. वो लोग शास्त्रों आदि की पढ़ाई पढ़कर टाइटल ले आते, तुमको श्री श्री बाप ही श्री अर्थात श्रेष्ठ बना रहे हैं. यह है तमो प्रधान ಭ್ರಷ್ಟಾಚಾರಿ ದುನಿಯಾ. ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರ ಪುರಾಣಗಳನ್ನು ಓದಿ ಬಿರುದನ್ನು ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಬಾಬಾ ನಿಮಗೆ ಈ ಶ್ರೇಷ್ಠ ಜ್ಞಾನ ಕೊಟ್ಟು ಶ್ರೀ ದೇವತೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಇದು ತಮೋ ಪ್ರಧಾನ ಭ್ರಷ್ಟಾಚಾರಿ ಜಗತ್ತಾಗಿದೆ. यहाँ भ्रष्टाचार से जन्म लेते हैं. कहाँ बाप का टाइटल, कहाँ यह पतित मनुष्य अपने पर रखाते हैं. ಇಲ್ಲಿ ಎಲ್ಲರೂ ಭ್ರಷ್ಟಾಚಾರದಿಂದ ಜನ್ಮ ತಗೊಳ್ತಾರೆ. ಎಲ್ಲಿ ಪರಮಾತ್ಮನ ಟೈಟಲ್, ಎಲ್ಲಿ ಈ ಪತಿತ ಮನುಷ್ಯರು ತಮಗೆ ಶ್ರೀ ಶ್ರೀ ಅಂತ ಬರ್ಕೊಳ್ತಿದ್ದಾರೆ. ಎಷ್ಟೊಂದು ವ್ಯತ್ಯಾಸ ಇದೆ. ಸಚ್ಚಿ ಸಚ್ಚಿ ಶ್ರೇಷ್ಠ ಮಹಾನ್ ಆತ್ಮ ये तो देवताएं हैं. सतो प्रधान दुनिया में कोई भी तमो प्रधान मनुष्य हो न सके. रजो में रजो मनुष्य रहेंगे न कि तमोगुणी. ಶ್ರೇಷ್ಠಾತಿ ಶ್ರೇಷ್ಠ ಮಹಾನ ಆತ್ಮರು ಅಂದರೆ ದೇವಾತ್ಮರು. ಸತೋಪ್ರಧಾನ ಜಗತ್ತಿನಲ್ಲಿ ಒಬ್ಬರೂ ತಮೋಪ್ರಧಾನ ಮನುಷ್ಯರು ಇರೋದಿಲ್ಲ. ರಜೋಗುಣ ಬಂದಾಗ ರಜೋಗುಣಿ ಮನುಷ್ಯರು ಇರ್ತಾರೆ, ತಮೋಗುಣ ಬಂದಾಗ ತಮೋಗುಣಿ ಮನುಷ್ಯರು ಇರ್ತಾರೆ. ವರ್ಣ भी गाए जाते हैं. अब बाप कितना समझदार बनाते हैं. ಎಲ್ಲ ವರ್ಣಗಳ ಬಗ್ಗೆ ಜ್ಞಾನ ತಿಳಿಸಿ ಬಾಬೋರು ಮಕ್ಕಳನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಾ ಇದ್ದಾರೆ. तुम कितना धनवान बनते हो. शिव बाबा का भंडारा भरपूर है. शिव बाबा का भंडारा कौन सा है. ನೀವೆಷ್ಟು ಹಣವಂತರಾಗ್ತಿದ್ದೀರಿ. ಶಿವ ಬಾಬಾ ನಿಮ್ಮ ಭಂಡಾರವನ್ನು ಭರ್ಪೂರು ಮಾಡ್ತಾ ಇದ್ದಾರೆ. ಶಿವಬಾಬರ ಹತ್ರ ಯಾವ ಭಂಡಾರ ಇದೆ. ಅವಿನಾಶಿ ಜ್ಞಾನರತ್ನೋಂಕ ಶಿವ ಬಾಬಾ ಕಾ ಭಂಡಾರ ಭರ್ಪೂರ್ ಕಾಲಕಂಟಕ್ ದೂರ್. ಆ ತಂದೆಯ ಹತ್ತಿರ ಜ್ಞಾನರತ್ನಗಳ ಖಜಾನೆ ಇದೆ, ಜ್ಞಾನರತ್ನಗಳ ಭಂಡಾರ ಇದೆ. ಯಾವ ಮಕ್ಕಳು ಜ್ಞಾನರತ್ನಗಳಿಂದ ಭರ್ಪೂರಾಗ್ತಾರೆ ಅವರ ಜೀವನದಲ್ಲಿ ಬರುವ ಎಲ್ಲ ಕಾಲಕಂಟಕಗಳು ದೂರ ಆಗ್ತವೆ. ಬಾಪ್ ತುಮ್ ಬಚ್ಚೋं को ज्ञान रत्न देते, खुद है ज्ञान रत्नों का सागर. ಬಾಬಾ ಮಕ್ಕಳಿಗೆ ಜ್ಞಾನರತ್ನಗಳನ್ನು ಕೊಡ್ತಾರೆ. ಅವನು ಸ್ವತಃ ಜ್ಞಾನರತ್ನಗಳ ಸಾಗರ ಆಗಿದ್ದಾನೆ. बच्चों की बुद्धि बेहद में जानी चाहिए. इतनी करोड़ आत्माएं सब अपने अपने शरीर रूपी तख्त पर विराजमान है. यह बेहद का ನಾಟಕ है. ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿ ಈಗ ವಿಶಾಲ ಆಗಬೇಕು. ಇಷ್ಟೊಂದು ಕೋಟಿ ಕೋಟಿ ಜನ ಆತ್ಮರು ಪ್ರತಿಯೊಬ್ಬರೂ ಅವರವರ ದೇಹವೆಂಬ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಎಂತಹ ವಿಶಾಲವಾದಂತಹ ದೊಡ್ಡದಾದಂತಹ ನಾಟಕ ಇದು. ಏಕ ತಖ್ತ ನ ಮಿಲೆ ದೂಸರೆ से, सबके फीचर्स अलग अलग है. इनको कहा जाता है ಕುದ್ರತ್. ಬಾಬಾ ಹೇಳ್ತಾರೆ, ಎಲ್ಲರ ಲಕ್ಷಣಗಳು ಸಿಂಹಾಸನಗಳು ಬೇರೆ ಬೇರೆ ಇವೆ. ಒಬ್ಬರ ಸಿಂಹಾಸನ ಇದ್ದ ಹಾಗೆ ಇನ್ನೊಬ್ಬರದು ಇಲ್ಲ. ಹರೇಕ कैसा अविनाशी पार्ट है. इतनी छोटी सी आत्मा में 84 का रिकॉर्ड भरा हुआ रहता है अति सूक्ष्म. इससे सूक्ष्म वंडर कोई हो नहीं सकता. ಪ್ರತಿಯೊಬ್ಬರಲ್ಲಿ ಅವರವರ ಪಾತ್ರ ಅವಿನಾಶಿಯಾಗಿ ರೆಕಾರ್ಡ್ ಆಗಿದೆ. ಇಂತಹ ಚಿಕ್ಕದಾದ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ರೆಕಾರ್ಡ್ ಆಗಿದೆ. ಇದು ಬಹಳ ಆಶ್ಚರ್ಯದ
ವಿಚಾರ ಆಗಿದೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಆತ್ಮ यहाँ ही पार्ट बजाती है, सूक्ष्म वतन में तो कोई पार्ट बजाती नहीं. ಆತ್ಮ ಈ ಸ್ಥೂಲ ವತನದಲ್ಲಿ ಪಾತ್ರ ಅಭಿನಯಿಸ್ತದೆ. ಸೂಕ್ಷ್ಮ ವತನದಲ್ಲಿ ಯಾವ ಪಾತ್ರನೂ ಅಭಿನಯಿಸೋದಿಲ್ಲ. ಬಾಪ್ ಕಿತನಾ ಅಚ್ಚಿ ರೀತಿ समझाते हैं. ಬಾಪ್ ದ್ವಾರ ತುಮ್ ಸಬ್ ಕುಚ್ ಜಾನ್ ಜಾತೆ ಹೋ. ತಂದೆ ಎಷ್ಟೋ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಜ್ಞಾನ ತಿಳಿಸ್ತಾರೆ. ತಂದೆಯ ಮೂಲಕನೇ ನೀವು ಎಲ್ಲವನ್ನೂ ತಿಳ್ಕೋತೀರಿ. ऐसे नहीं कि वह सबको अंदर को जानने वाला है. यह नॉलेज जानते हैं जो नॉलेज तुम्हारे में भी इमर्ज हो रही है. ಪರಮಾತ್ಮ ಎಲ್ಲರ ಮನಸ್ಸಿನಲ್ಲಿ ಇರುವ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರ್ತಾನೆ ಅಂತಲ್ಲ. ಅವನಲ್ಲಿ ಇರುವ ಜ್ಞಾನ ಸತ್ಯ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಸೃಷ್ಟಿಯ ಜ್ಞಾನ, ಆತ್ಮಜ್ಞಾನ ಅವನಲ್ಲಿ ಇದೆ ವಿನಃ ಎಲ್ಲರ ಮನಸ್ಸಿನ ಒಳಗೆ ಹೋಗಿ ಅವನು ಮನಸ್ಸಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. बाप बीज रूप है, उनमें झाड़ के आदि मध्य अंत्य की नॉलेज है. ಪರಮಾತ್ಮ ಬೀಜರೂಪ, ಅವನಲ್ಲಿ ಸೃಷ್ಟಿ ನಾಟಕದ ಅಥವಾ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. मनुष्यों ने लाखों वर्ष आयु दे दी तो ज्ञान आ न सके. अभी तुमको संगम पर यह सारा ज्ञान मिल रहा है. ಭಕ್ತಿ ಮಾರ್ಗದಲ್ಲಿ ಒಂದು ಕಲ್ಪದ ಅವಧಿಯನ್ನು ಲಕ್ಷಾಂತರ ವರ್ಷ ಅಂತ ಬರೆದಿಟ್ರು. ಅದರಿಂದ ಒಂದೂ ವಿಚಾರ ನೆನಪು ಮಾಡಿಕೊಳ್ಳಿಕ್ಕೆ ಆಗ್ತಿಲ್ಲ. ಸೃಷ್ಟಿ ನಾಟಕದ ಜ್ಞಾನನೇ ಜನ ಮರೆತು ಬಿಟ್ರು. ಈಗ ಪರಮಾತ್ಮ ನಮಗೆ ಎಲ್ಲ ಯುಗಗಳ ಬಗ್ಗೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಜ್ಞಾನ ತಿಳಿಸ್ತಾ ಇದ್ದಾರೆ. सारे चक्र को तुम जान जाते हो. इनके पहले तुम कुछ नहीं जानते थे. अभी संगम पर हो. यह है तुम्हारा अंत्य का जन्म. पुरुषार्थ करते करते तुम पूरा ब्राह्मण बन जाएंगे. सृष्टि ಚಕ್ರದ ಜ್ಞಾನ ನಿಮಗೆ ಮೊದಲು ಗೊತ್ತಿರಲಿಲ್ಲ, ಈಗ ನಿಮಗೆ ಸಿಕ್ಕಿದೆ. ಇದು ನಿಮ್ಮದು ಕೊನೆಯ ಜನ್ಮ ಆಗಿದೆ. ಇಲ್ಲಿ ಪುರುಷಾರ್ಥ ಮಾಡ್ತಾ ಮಾಡ್ತಾ ನೀವು ಶೂದ್ರರಿಂದ ಸಂಪೂರ್ಣ ಬ್ರಾಹ್ಮಣ ಆಗ್ತಾ ಇದ್ದೀರಿ. ಅಭಿ ನಹಿ ಹೋ, ಅಭಿ ತೋ अच्छे अच्छे बच्चे भी ब्राह्मण से फिर शूद्र बन जाते हैं. ಇನ್ನು ಎಲ್ಲ ಮಕ್ಕಳು ಸಂಪೂರ್ಣ ಬ್ರಾಹ್ಮಣ ಆಗಿಲ್ಲ. ಒಳ್ಳೊಳ್ಳೆ ಮಕ್ಕಳು ಸಹ ಒಮ್ಮೊಮ್ಮೆ ಬ್ರಾಹ್ಮಣ ಜೀವನದಿಂದ ಮತ್ತೆ ಶೂದ್ರ ಆಗಿಬಿಡ್ತಾರೆ. ಇಸ್ಕೋ ಕಹಾ ಜಾತಾ ಹೇ ಮಾಯಾ ಸೆ ಹಾರ್ ಖಾನ. ಶೂದ್ರ ಆಗುವುದು ಅಂದರೆ ಮಾಯೆಗೆ ಸೋಲುವುದು. ಬಾಬಾ ಕಿ ಗೋದ ಸೆ ಹಾರ್ ಕರ್ ರಾವಣ ಕಿ ಗೋದ ಮೇ ಚಲೆ ಜಾತೆ ಹೇ. ಕಹಾ ಬಾಪ ಕಿ ಶ್ರೇಷ್ಠ ಬನನೆ ಕಿ ಗೋದ್, ಕಹಾ ಭ್ರಷ್ಟ ಬನನೆ ಕಿ ಗೋದ್. ತಂದೆಯ ಮಡಿಲನ್ನು ಬಿಟ್ಟು ಮಕ್ಕಳು ರಾವಣನ ಮಡಿಲಿಗೆ ಹೋಗಿಬಿಡ್ತಾರೆ. ತಂದೆಯ ಮಡಿಲು ಎಷ್ಟು ಶ್ರೇಷ್ಠವಾಗಿದೆ. ರಾವಣನ ಮಡಿಲಿಗೆ ಹೋದಾಗ ಮಕ್ಕಳು ಭ್ರಷ್ಟ ಆಗಿಬಿಡ್ತಾರೆ. ತಂದೆಯ ಮಡಿಲು ಆತ್ಮರನ್ನು ಶ್ರೇಷ್ಠರನ್ನಾಗಿ ಮಾಡ್ತದೆ. ರಾವಣನ ಮಡಿಲು ಆತ್ಮರನ್ನು ಭ್ರಷ್ಟರನ್ನಾಗಿ ಮಾಡ್ತದೆ. सेकंड में जीवन मुक्ति, सेकंड में पूरी दुर्दशा हो जाती है. ಹೇಳಲಾಗ್ತದೆ, ಕ್ಷಣದಲ್ಲಿ ಪಡ್ಕೊಂಡ್ರೆ ಜೀವನ ಮುಕ್ತಿ, ಕ್ಷಣದಲ್ಲಿ ಬಿದ್ದರೆ ಸಂಪೂರ್ಣ ದುರ್ದಶೆ ಆಗಿಬಿಡ್ತದೆ. ब्राह्मण बच्चे अच्छी रीति जानते हैं कैसे दुर्दशा
हो जाती है। आज बाप के बनते कल फिर माया के पंजे में आकर रावण के बन जाते हैं। ಹೇಗೆ ಮಕ್ಕಳು ರಾವಣನ ಮುಷ್ಟಿಗೆ ಸಿಲುಕ್ತಾರೆ, ಹೇಗೆ ತಮ್ಮ ದುರ್ದಶೆ ಮಾಡಿಕೊಳ್ತಾರೆ ಅನ್ನೋದು ಸಹ ಮಕ್ಕಳಿಗೆ ಗೊತ್ತಿದೆ. फिर तुम बचाने की कोशिश करते हो तो कोई कोई बच भी जाते हैं। तुम देखते हो डूबते हैं तो बचाने की कोशिश करते रहो। कितनी खिटखिट होती है। ಕೆಲವರನ್ನು ನೀವು ಉಳಿಸ್ಲಿಕ್ಕೆ ಹೋಗ್ತೀರಿ, ಕೆಲವರು ಉಳಿತಾರೆ, ಕೆಲವರು ಪೂರ್ತಿ ಮುಳುಗಿ ಹೋಗಿಬಿಡ್ತಾರೆ. ಮುಳುಗುವಂಥವ್ರನ್ನ ಮತ್ತೆ ಮೇಲಕ್ಕೆ ಎತ್ತಲು ನೀವು ಸಹಾಯ ಮಾಡಬೇಕು, सहयोग ಕೊಡಬೇಕು. बाप बच्चों को समझाते, यहाँ स्कूल में तुम पढ़ते हो ना, तुमको मालूम है कि हम यह चक्र कैसे लगाते हैं। तुम बच्चों को श्रीमत मिलती है, ऐसे ऐसे करो। तुम बच्चों को अब शूद्र से देवता बनाने मैं आया हूँ। अभी कलयुग में है शूद्र संप्रदाय। तुम जानते हो कलयुग पूरा हो रहा है, हम संगम पर बैठे हैं. ಬಾಬಾ ತಿಳಿಸ್ತಾರೆ, ನೀವು ಶಾಲೆಯಲ್ಲಿ ಕುಳಿತಿದ್ದೀರಿ, ಈ ಶಾಲೆಯಲ್ಲಿ ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಿಂದ ದೇವತಾ ಆಗುವ ಶ್ರೀಮತ ಸಿಗ್ತಾ ಇದೆ. ಕಲಿಯುಗದಲ್ಲಿ ಶೂದ್ರ ಸಂಪ್ರದಾಯ ಇದೆ. ಕಲಿಯುಗ ಈಗ ಮುಗಿಲಿಕ್ಕೆ ಬಂದಿದೆ. तुम संगम पर बैठे हो, यह बाप द्वारा तुमको नॉलेज मिली है. ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ, ಈ ಜ್ಞಾನ ನಿಮಗೆ ತಂದೆಯಿಂದ ಸಿಕ್ಕಿದೆ. शास्त्र जो भी बनाए हैं उन सब में है मनुष्य मत. ईश्वर तो शास्त्र बनाते नहीं, एक गीता के ऊपर ही कितने नाम रख दिए. ಶಾಸ್ತ್ರಗಳೆಲ್ಲ ಮನುಷ್ಯರು ಮಾಡಿದ್ದು. ಈಶ್ವರ ಪರಮಾತ್ಮ ಯಾವುದೇ ಶಾಸ್ತ್ರ ಮಾಡೋದಿಲ್ಲ, ಬರೆಯೋದಿಲ್ಲ. ನೋಡಿ, ಒಂದೇ ಭಗವದ್ಗೀತೆಗೆ ಎಷ್ಟೆಲ್ಲ ಹೆಸರುಗಳನ್ನು ಕೊಟ್ಟಿದ್ದಾರೆ. ಗಾಂಧಿ ಗೀತಾ, ಟ್ಯಾಗೋರ್ ಗೀತಾ, ಆದಿ ಆದಿ ಢೇರ್ ನಾಮ. ಒಂದೇ ಭಗವದ್ಗೀತೆಗೆ ಅನೇಕರು ತಮ್ಮ ತಮ್ಮ ಬುದ್ಧಿಯ ಅನುಸಾರವಾಗಿ ಅದನ್ನು ಬರೆದರು. ಹೀಗಾಗಿ ಗಾಂಧಿ ಗೀತಾ, ಟ್ಯಾಗೋರ್ ಗೀತಾ, ಈ ಥರ ಅನೇಕರು ಗೀತೆಯ ಬಗ್ಗೆ ಭಾಷ್ಯಗಳನ್ನು ಬರೆದರು. गीता को मनुष्य इतना क्यों पढ़ते हैं, समझते कुछ नहीं. अध्याय वही उठाकर अर्थ अपना अपना करते रहते. ಭಗವದ್ಗೀತೆಗೆ ಇಷ್ಟೊಂದು ಮಾನ್ಯತೆ ಯಾಕೆ ಸಿಕ್ಕಿದೆ, ಎಲ್ಲರೂ ಯಾಕೆ ಅದನ್ನು ಓದ್ತಾರೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಭಗವದ್ಗೀತೆಯ ಅದೇ ಅಧ್ಯಾಯ, ಅದೇ ಶ್ಲೋಕಗಳನ್ನು ತೆಗೆದುಕೊಂಡು ಅರ್ಥ ಮಾಡೋರು ಮಾತ್ರ ಬೇರೆ ಬೇರೆ ರೀತಿಯಿಂದ ಅದರ ಅರ್ಥ ಬರಿತಾ ಇದ್ದಾರೆ. वह सब मनुष्यों के बनाए हुए हो गए ना. तुम कह सकते हो मनुष्य मत की बनाई हुई गीता पढ़ने से आज यह हाल हुआ है. ಮನುಷ್ಯರು ಅದರ ಅರ್ಥ ಬರೆದಿರುವ ಕಾರಣ ಆ ಎಲ್ಲ ಗೀತೆಗಳು ಮನುಷ್ಯರು ಬರೆದಿರುವಂತಹ ಗೀತೆಗಳಾಗ್ಬಿಟ್ಟಿವೆ. ಆ ಮನುಷ್ಯರು ಮಾಡಿದ ಭಗವದ್ಗೀತೆಯನ್ನು ಓದಿ ಮನುಷ್ಯರ ಬುದ್ಧಿನೂ ಅದೇ ಥರ ಆಗಿದೆ. ಗೀತಾ ಹಿ ಪಹಲಾ ನಂಬರ್ ಕಾ ಶಾಸ್ತ್ರ ಹೈ, ವಹ ದೇವತಾ ಧರ್ಮ ಕಾ ಶಾಸ್ತ್ರ ಹೈ. ಯಹ ತುಮ್ಹಾರಾ ಬ್ರಾಹ್ಮಣ ಕುಲ ಹೈ, यह भी ब्राह्मण धर्म है ना. कितने धर्म है, जिसने जो धर्म रचा उनका वह नाम चलता है. ಆದರೆ ಭಗವದ್ಗೀತೆ ಪರಮಾತ್ಮ ಹೇಳಿದ ಸತ್ಯ ಜ್ಞಾನದ ಗೀತೆ. ಆದ್ದರಿಂದ ಭಗವದ್ಗೀತೆಗೆ ಶಾಸ್ತ್ರಗಳಲ್ಲಿಯೂ ಸಹ ನಂಬರ್ 1 ಶಾಸ್ತ್ರ ಅಂತ ಹೇಳ್ತಾರೆ.
ಭಗವದ್ಗೀತೆಯ ಮೂಲಕ ಪರಮಾತ್ಮ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾನೆ. ಅದಕ್ಕಿಂತ ಮೊದಲು ಬ್ರಾಹ್ಮಣ ಧರ್ಮದ ಸ್ಥಾಪನೆ ಮಾಡ್ತಾನೆ. ನೋಡಿ, ಈ ಜಗತ್ತಿನಲ್ಲಿ ಈಗ ಎಷ್ಟೊಂದು ಧರ್ಮಗಳಾಗಿವೆ. ಯಾರ್ಯಾರು ಧರ್ಮ ಸ್ಥಾಪನೆ ಮಾಡ್ತಾರೆ ಆ ವ್ಯಕ್ತಿಯ ಹೆಸರು ಆ ಧರ್ಮಕ್ಕೆ ಬಂದ್ಬಿಡ್ತದೆ. जैनी लोग महावीर कहते, तुम बच्चे सब महावीर महावीरनिया हो. तुम्हारा मंदिर में यादगार है, राजयोग है ना. नीचे योग तपस्या में बैठे हैं, ऊपर में राजाई का चित्र है. राजयोग का एक्यूरेट मंदिर है. फिर कोई ने क्या नाम रखा, कोई ने क्या रखा. ಜೈನ್ ಧರ್ಮದ ಸ್ಥಾಪಕನಿಗೆ ಮಹಾವೀರ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ನಿಜವಾದ ಮಹಾವೀರ ಮಹಾವೀರಣಿಯರು ನೀವಾಗಿದ್ದೀರಿ. ನಿಮ್ಮ ಒಂದು ಸ್ಮಾರಕ ದಿಲ್ವಾಡ ಮಂದಿರ ಆಗಿದೆ. ಅಲ್ಲಿ ನೀವು ತಪಸ್ಸು ಮಾಡ್ತಾ ಇದ್ದೀರಿ. ಈ ಅರ್ಥ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಹ ಮಾಡೆಲ್ ರೂಪ ಮೇ बनाया है. स्वर्ग और राजयोग संगम युग का बना हुआ है. तुम आदि मध्य अंत्य को जानते हो. आदि को भी तुमने देखा है. आदि संगम युग को कहो या सत्य युग को कहो. ಬಾಬಾ ಹೇಳ್ತಾರೆ, ಆ ಮಂದಿರದಲ್ಲಿ ಕೆಳಗೆ ರಾಜಯೋಗಿಗಳು ಇದ್ದೀರಿ, ಸಂಗಮ ಯುಗದ ನಿವಾಸಿಗಳು, ಮೇಲೆ ಸ್ವರ್ಗದ ದೇವತೆಗಳು ಇದ್ದಾರೆ. ಈಗ ನಿಮಗೆ ಅರ್ಥ ಆಗಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದಲ್ಲಿ ಯಾರ್ಯಾರು ಪಾತ್ರ ಮಾಡ್ತಾರೆ ಅಂತ. ಈ ಚಕ್ರದ ಆದಿ ಸಂಗಮ ಯುಗ ಅಂತಲೂ ಹೇಳ್ಬೋದು, ಸತ್ಯಯುಗ ಅಂತಲೂ ಹೇಳ್ಬೋದು. ಸಂಗಮ ಯುಗ ಕಿ सीन नीचे दिखाते, फिर राजाई ऊपर में दिखाई है. ಬಾಬಾ ಹೇಳ್ತಾರೆ, ಸಂಗಮ ಯುಗದ ದೃಶ್ಯವನ್ನು ದಿಲ್ವಾಡ ಮಂದಿರದಲ್ಲಿ ಕೆಳಗೆ ತೋರಿಸಿದ್ದಾರೆ, ಸ್ವರ್ಗದ ಚಿತ್ರಗಳನ್ನು ಮೇಲೆ ತೋರಿಸಿದ್ದಾರೆ. ಪೂರಾ ಯಾದಗಾರ್ ಬನಾ ಹುआ है. देवताए ही फिर वाम मार्ग में जाते हैं. द्वापर से वाम मार्ग शुरू होता है. यादगार पूरा एक्यूरेट है. यादगार में बहुत मंदिर बनाए, यहाँ ही सब निशानियाँ है. मंदिर भी यहाँ ही बनते हैं. ಈ ಎಲ್ಲ ಸ್ಮಾರಕಗಳು ಮಂದಿರಗಳು ಕೊನೆಗೆ ವಿನಾಶ ಆಗ್ತವೆ. ಮತ್ತೆ ಮುಂದಿನ ಭಕ್ತಿ ಮಾರ್ಗದಲ್ಲಿ ಹೂಬಹು ಈ ಎಲ್ಲ ಮಂದಿರಗಳನ್ನು ತಯಾರು ಮಾಡ್ತಾರೆ. ದೇವತಾ ಭಾರತವಾಸಿ ಹಿ ರಾಜ್ಯ ಕರ್ಕೆ ಗಯೇ ಹೇನ, ಫಿರ್ ಬಾದ ಮೇ ಕಿತನೆ ಮಂದಿರ್ ಬನಾತೆ. ದೇವತೆಗಳ ರಾಜ್ಯನೂ ಭಾರತದಲ್ಲಿ ಇತ್ತು, ಅವರೇ ರಾಜ್ಯ ಆಳಿ ಹೋಗ್ತಾರೆ. ನಂತರ ಅವರ ಮೂರ್ತಿಗಳನ್ನೇ ಸ್ಥಾಪನೆ ಮಾಡಿ ಭಕ್ತರು ಮಂದಿರಗಳನ್ನು ಕಟ್ತಾರೆ. ಸಿಖ್ ಲೋಗ್ ಬಹುತ್ ಹೋಂಗೆ तो वह अपना मंदिर बना देंगे. मिलिट्री वाले भी अपना मंदिर बनाते हैं. भारतवासी अपने कृष्ण का व लक्ष्मी नारायण का मंदिर बनाएंगे. ಸಿಖ್ ಧರ್ಮದ ಸಂಖ್ಯೆ ಜಾಸ್ತಿ ಆದಾಗ ಅವರು ತಮ್ಮದೇ ಆದಂತಹ ಒಂದು ಮಂದಿರವನ್ನು ಕಟ್ತಾರೆ. ನಂತರ ಅನೇಕ ಮಂದಿರಗಳನ್ನು ಕಟ್ತಾರೆ. ಹಾಗೆ ಸೈನ್ಯದಲ್ಲಿ ಇರುವಂಥವರು ಸಹ ಯಾರಾದರೂ ಯುದ್ಧ ಮಾಡ್ತಾ ಮಾಡ್ತಾ ದೇಹ ಬಿಟ್ಟರೆ ಆ ವ್ಯಕ್ತಿಯ ಮಂದಿರವನ್ನು ಅಲ್ಲಿ ಕಟ್ತಾರೆ. ಹಾಗೆ ಭಾರತವಾಸಿಗಳು ದೇಶದಲ್ಲಿ ಆಗಿ ಹೋದಂತಹ ದೇವತೆಗಳು ಅಂದರೆ ಶ್ರೀಕೃಷ್ಣ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಕಟ್ತಾರೆ. ಹನುಮಾನ್ ಗಣೇಶ್ ಕಾ ಭಿ ಬನಾಯೆಂಗೆ. ಯಹ ಸಾರಾ ಸೃಷ್ಟಿ ಚಕ್ರ कैसे फिरता है यह तुम जानते हो. ನಿಧಾನಕ್ಕೆ ಕಾಲ್ಪನಿಕ ದೇವತೆಗಳ ಮಂದಿರಗಳನ್ನು ಕಟ್ತಾರೆ. ಹನುಮಂತ, ಗಣೇಶ ಇತ್ಯಾದಿ ಅನೇಕ ದೇವತೆಗಳ ಮಂದಿರಗಳನ್ನು ಕಟ್ತಾ ಬರ್ತಾರೆ. ಹೀಗೆ ಈ ಸೃಷ್ಟಿ ಚಕ್ರ ಸುತ್ತುತ್ತಾ ಇರ್ತದೆ.
ಈಗ अंधियारी रात है, ब्रह्मा का दिन और रात ही गाई जाती है, क्योंकि ब्रह्मा ही चक्र में आते हैं. ಈ ಸೃಷ್ಟಿ ಚಕ್ರಕ್ಕೆ ಅರ್ಧ ಹಗಲು ಅರ್ಧ ರಾತ್ರಿಯ ಕಥೆ ಅಂತ ಹೇಳ್ತಾರೆ. ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತಲೂ ಹೇಳ್ತಾರೆ. मुख्य तो ब्रह्मा हुआ ना, ब्रह्मा को रखे या विष्णु को रखे. ब्रह्मा है रात का, विष्णु है दिन का. वही रात से फिर दिन में आते, दिन से फिर 84 जन्मों के बाद रात में आते. ಬ್ರಹ್ಮನ ರಾತ್ರಿ ಬ್ರಹ್ಮನ ಹಗಲು ಅಂತ ಹೇಳಿದ್ರು ಒಂದೇ, ವಿಷ್ಣುವಿನ ಹಗಲು ರಾತ್ರಿ ಅಂತ ಹೇಳಿದ್ರು ಒಂದೇ. ಹಗಲಿನಲ್ಲಿ ವಿಷ್ಣು ಇರ್ತಾನೆ, ರಾತ್ರಿಯಲ್ಲಿ ಬ್ರಹ್ಮ ಇರ್ತಾನೆ. ಈ ಮಾತನ್ನು ನೀವು ಸಹಜವಾಗಿ ತಿಳ್ಕೋಬಹುದು. यह पूरा याद नहीं कर सकते, नंबरवार पुरुषार्थ अनुसार पढ़ते हैं, नंबरवार पुरुषार्थ अनुसार पद पाते हैं. जितना याद करेंगे सतो प्रधान बनेंगे. सतो प्रधान सो भारत ತಮೋ ಪ್ರಧಾನ್. ಬಾಬಾ ಹೇಳ್ತಾರೆ, ಬಾಬಾ ಹೇಳಿದ ಎಲ್ಲ ಮಾತುಗಳನ್ನು ಮಕ್ಕಳು ನೆನಪಿಟ್ಕೊಳ್ಳೋದಿಲ್ಲ. ಎಷ್ಟು ನೆನಪಿಟ್ಕೊಳ್ತಾರೆ, ಎಷ್ಟು ಪುರುಷಾರ್ಥ ಮಾಡ್ತಾರೆ, ಅಷ್ಟೇ ಪದವಿಯನ್ನು ಪಡ್ಕೋತಾರೆ. ಎಷ್ಟೆಷ್ಟು ನೆನಪು ಮಾಡ್ತಾರೋ ಅಷ್ಟೇ ಮಕ್ಕಳು ಸತೋ ಪ್ರಧಾನ ಆಗ್ತಾ ಹೋಗ್ತಾರೆ. ಭಾರತ ಮೊದಲು ಸತೋ ಪ್ರಧಾನ ಭಾರತ ಆಗಿತ್ತು, ಈಗ तमो प्रधान आಗಿದೆ. यह नॉलेज स्मरण करनी, यह ज्ञान है ही नई दुनिया के लिए, जो बेहद का बाप आकर देते. सब मनुष्य बेहद के बाप को याद करते. अंग्रेज लोग भी कहते, ओ गॉड फादर, लिबरेटर, गाइड. अर्थ तो तुम बच्चों की बुद्धि में. ಬೇಹದ್ದಿನ ತಂದೆಗೆ ಎಲ್ಲರೂ ನೆನಪು ಮಾಡ್ತಾರೆ. ಕ್ರಿಶ್ಚಿಯನರು ಸಹ ಆ ತಂದೆಗೆ ಗಾಡ್ ಫಾದರ್, ಲಿಬ್ರೇಟರ್, ಗೈಡ್ ಅಂತ ಕರೀತಾರೆ. ಆದರೆ ಲಿಬ್ರೇಟರ್ ಮತ್ತು ಗೈಡ್ ಅಂದರೆ ಏನು, ಹೇಗೆ ಅವನು ಮುಕ್ತಿ ಕೊಡ್ತಾನೆ, ಮಾರ್ಗದರ್ಶನ ಮಾಡ್ತಾನೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಬಾಪ್ ಆಕರ್ ದುಃಖ ಕಿ ದುನಿಯಾ आयन एज से निकाल गोल्डन एज में ले जाते हैं. ಪರಮಾತ್ಮ ಬಂದು ದುಃಖದ ಜಗತ್ತಿನಿಂದ ಸುಖದ ಜಗತ್ತಿಗೆ, ಕಬ್ಬಿಣದ ಯುಗದಿಂದ ಸುವರ್ಣ ಯುಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಗೋಲ್ಡನ್ ಏಜ್ ಜರೂರ್ ಪಾಸ್ ಹೋಕರ್ ಗಯಾ ಹೇ, ತಬ್ ತೋ ಯಾದ್ ಕರ್ತೆ ಹೇ. ಸುವರ್ಣ ಯುಗ ಈಗಾಗಲೇ ಪಾಸಾಗಿ ಹೋಗಿದೆ, ಅದಕ್ಕಾಗಿಯೇ ಅದನ್ನು ನಾವು ಪುನಃ ಪುನಃ ನೆನಪು ಮಾಡ್ತೀವಿ. ತುಮ್ ಬಚ್ಚೋं को अंदर में बहुत खुशी रहनी चाहिए और दैवी कर्म भी करने चाहिए. ಮಕ್ಕಳಿಗೆ ಆಂತರಿಕವಾಗಿ ಬಹಳ ಖುಷಿ ಇರಬೇಕು. ಜೊತೆ ಜೊತೆಗೆ ನೀವು ದೈವಿ ಕರ್ಮಗಳನ್ನು ಸಹ ಮಾಡಬೇಕು. अच्छा मीठे मीठे सिकिलदे बच्चों प्रति मात पिता बाप दादा का याद प्यार, गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप से जो अविनाशी ज्ञान रत्नों का अखुट खजाना मिल रहा है, उसे स्मृति में रख बुद्धि को बेहद में ले जाना है. इस बेहद नाटक में कैसे आत्माएं अपने अपने तख्त पर विराजमान है, इस कुदरत को साक्षी होकर देखना है. ತಂದೆಯಿಂದ ಜ್ಞಾನರತ್ನಗಳ ಅಪಾರ ಖಜಾನೆ ಏನು ಸಿಗ್ತಾ ಇದೆ, ಅದನ್ನು ಸದಾ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು.
ಈ ಬೇಹದ್ದಿನ ನಾಟಕದಲ್ಲಿ ಹೇಗೆ ಆತ್ಮರು ತಮ್ಮ ತಮ್ಮ ದೇಹವೆಂಬ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದ್ದಾರೆ ಅನ್ನೋದನ್ನು ಸಾಕ್ಷಿಯಾಗಿ ನೋಡಬೇಕು. ಎರಡನೇದು, ಸದಾ ಬುದ್ಧಿ ಮೇ याद रहे कि हम संगम युगी ब्राह्मण हैं। हमें बाप की श्रेष्ठ गोद मिली है। हम रावण की गोद में जा नहीं सकते। हमारा कर्तव्य है डूबने वालों को भी बचाना। ಸದಾ ಬುದ್ಧಿಯಲ್ಲಿ ನೆನ್ಪಿಟ್ಕೋಬೇಕು, ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ. ನಮಗೆ ತಂದೆಯ ಶ್ರೇಷ್ಠವಾದ ಮಡಿಲು ಸಿಕ್ಕಿದೆ. ನಾವು ರಾವಣನ ಮಡಿಲಿಗೆ ಹೋಗಬಾರದು. ನಮ್ಮ ಕರ್ತವ್ಯ ಆಗಿದೆ ಮುಳುಗುವಂಥವರನ್ನು ರಕ್ಷಿಸುವುದು. वरदान, व्यर्थ संकल्प रूपी पिलर्स को आधार बनाने के बजाय सर्व संबंध के अनुभव को बढ़ाने वाले सच्चे स्नेही भव. ವ್ಯರ್ಥ ಸಂಕಲ್ಪದ ಸ್ತಂಭಗಳನ್ನು ಆಧಾರವನ್ನಾಗಿ ಮಾಡಿಕೊಳ್ಳುವುದರ ಬದಲಾಗಿ ತಂದೆಯ ಜೊತೆಗೆ ಸರ್ವ ಸಂಬಂಧದ ಅನುಭವವನ್ನು ಹೆಚ್ಚಿಸುವಂತಹ ಸ್ನೇಹಿ ಆತ್ಮ ಭವ. माया कमज़ोर संकल्प को मजबूत बनाने के लिए बहुत रॉयल पिलर्स लगाती है. बार बार यही संकल्प देती है कि ऐसा तो होता ही है, बड़े बड़े भी ऐसा करते हैं, अभी संपूर्ण तो हुए नहीं है, ज़रूर कोई न कोई कमजोरी तो रहेगी ही. यह व्यर्थ संकल्प रूपी पिलर्स कमजोरी को और मजबूत कर देते हैं. ಮಾಯೆ ದುರ್ಬಲ ಸಂಕಲ್ಪದ ಸ್ತಂಭಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತಾ ಹೋಗ್ತದೆ. ಹೆಚ್ಚಿನ ಶಕ್ತಿ ಯಾವ ಸಂಕಲ್ಪಗಳ ಮೂಲಕ ಕೊಡ್ತದೆ ಅಂದರೆ, ಇದು ಅಂತೂ ನಡೆದೇ ನಡೀತದೆ, ಯಾರಿನ್ನೂ ಸಂಪೂರ್ಣ ಆಗಿದ್ದಾರೆ, ಇದೆಲ್ಲ ನಡೆಯೋದೆ, ದೊಡ್ಡ ದೊಡ್ಡವರು ಸಹ ಇಂಥ ತಪ್ಪುಗಳನ್ನು ಮಾಡ್ತಿದ್ದಾರೆ ಅಂಥೇಳಿ ನಿಮ್ಮ ದುರ್ಬಲ ಸಂಕಲ್ಪಗಳಿಗೆ ಶಕ್ತಿ ಕೊಡೋದು ಅಂದರೆ ಇನ್ನಿಷ್ಟು ದುರ್ಬಲ ಮಾಡಿಬಿಡ್ತದೆ. अब ऐसे पिलर्स का आधार लेने के बजाय सर्व संबंधों के अनुभव को बढ़ाओ. ಇಂತಹ ದುರ್ಬಲ ಸ್ತಂಭಗಳ ಆಧಾರವನ್ನು ಪಡೆಯೋದರ ಬದಲಾಗಿ ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧದ ಅನುಭವ ಮಾಡಿರಿ. ಆ ಶಕ್ತಿಶಾಲಿ ಅನುಭವದ ಆಧಾರದಿಂದ ಸತ್ಯ ಸ್ನೇಹಿಗಳು ಆಗಿರಿ. साकार रूप में साथ का अनुभव करते सच्चे स्नेही बनो. ಸಾಕಾರ ಜಗತ್ತಿನಲ್ಲೂ ಕೂಡ ಸಾಕಾರ ರೂಪದಲ್ಲಿ ಕರ್ಮ ಮಾಡುವಾಗಲೂ ಕೂಡ ಸದಾ ತಂದೆ ಜೊತೆಗಿದ್ದಾರೆ ಎಂಬ ಅನುಭವ ಮಾಡ್ತಾ ಕರ್ಮಯೋಗಿಯಾಗಿ ಸತ್ಯ ಸ್ನೇಹಿ ಆಗಿರಿ. ಸ್ಲೋಗನ್, संतुष्टता सबसे बड़ा गुण है. जो सदा संतुष्ट रहते हैं वही प्रभु प्रिय, लोकप्रिय व स्वयं प्रिय बनते हैं. ಸಂತುಷ್ಟತೆಯೇ ಎಲ್ಲಕ್ಕಿಂತಲೂ ದೊಡ್ಡ ಗುಣ ಆಗಿದೆ. ಯಾರು ಸದಾ ಸಂತುಷ್ಟ ಆಗಿ ಇರ್ತಾರೋ ಅವರು ಪ್ರಭು ಪ್ರಿಯ, ಲೋಕಪ್ರಿಯ ಮತ್ತು ಸ್ವಯಂ ಪ್ರಿಯ ಆಗಿಬಿಡ್ತಾರೆ. ಅಚ್ಚಾ, ಓಂ ಶಾಂತಿ.
ಜೇನಸುಧೆಯು ಹೃದಯಕ್ಕೆ ಎನ್ನ ಎದೆಯ ವೀಣೆ ತಂತಿಯ ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು ತಂದೆ ನಿಮ್ಮ ಅರಿತೆನು ಮನಸ್ಸು ತಿಳಿದು ಬಂದೆನು ಕನಸಿನಲ್ಲಿ ನಿಮ್ಮ ಧ್ಯಾನ ಮನಸ್ಸಿನಲ್ಲಿ ನಿಮ್ಮ ಸ್ಮೃತಿಯು ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ ಬಂದು ಸತ್ಯ ಜ್ಞಾನ ನೀಡಿ ನಮ್ಮ ಮಾಡಿದೆ ದೇವತೆ ನಾವು ನಿಮ್ಮ ಮಕ್ಕಳು ನೀವು ಜ್ಞಾನ ಸಿಂಧು ಸಹಜ ರಾಜ ಯೋಗದಿಂದ ನಮ್ಮ ಬಾಳು ಬೆಳಗಿತು ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ ಎನ್ನ ಎದೆಯ ವೀಣೆ ತಂತಿಯ ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ ನಿಮ್ಮ ವಾಣಿಯು ದಿವ್ಯವಾಣಿಯು ಜೇನಸುಧೆಯು ಹೃದಯಕ್ಕೆ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ ಪಂಚತತ್ವದ ಎಲ್ಲೆಯ ದಾಟಿ ಪಂಚತತ್ವದ ಎಲ್ಲೆಯ ದಾಟಿ ಮೂಲವತನವ ಸೇರೋಣ
ಮೂಲವತನವ ಸೇರೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ದೇಹದ ಸ್ಮೃತಿ ಬಿಟ್ಟು ದೇಹದಾರಿಯ ಸ್ಮೃತಿ ಬಿಟ್ಟು ಈ ದೇಹದ ಸ್ಮೃತಿ ಬಿಟ್ಟು ದೇಹದಾರಿಯ ಸ್ಮೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಸ್ಮೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಸ್ಮೃತಿ ಬಿಟ್ಟು ದೂರ ದೂರದ ಗಗನವ ದಾಟಿ ಎತ್ತರೆತ್ತರಕ್ಕೆ ಹಾರೋಣ. ದೂರ ದೂರದ ಗಗನವ ದಾಟಿ ಎತ್ತರೆತ್ತರಕ್ಕೆ ಹಾರೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ನಮಗೇನು ಬೇಕಿಲ್ಲ ಇದರಿಂದ, ಈ ಜಗವು ವಿಕಾರವು ನಮಗೇನು ಬೇಕಿಲ್ಲ ಇದರಿಂದ. ಆವತನವೇ ನಮಗಿರಲು ನಾವಿರಬೇಕಲ್ಲಿ ಸದಾ. ಆವತನವೇ ನಮಗಿರಲು ನಾವಿರಬೇಕಲ್ಲಿ ಸದಾ. ನಾವು ಜ್ಞಾನದಿಂದ ಕೂಡಿ ಆ ನಗರಕ್ಕೆ ಹೋಗೋಣ. ನಾವು ಜ್ಞಾನದಿಂದ ಕೂಡಿ ಆ ನಗರಕ್ಕೆ ಹೋಗೋಣ. ಆ ನಗರಕ್ಕೆ ಹೋಗೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಆವತನದಿ ಕುಳಿತಿಹರು ಅವ್ಯಕ್ತ ಪಿತಾಮಹರು. ಆವತನದಿ ಕುಳಿತಿಹರು ಅವ್ಯಕ್ತ ಪಿತಾಮಹರು. ಕಾಯುತ್ತಲಿಹರು ಅವರಿಂದು ಮನೆಗೀಗ ಕರೆದೊಯ್ಯಲು. ಕಾಯುತ್ತಲಿಹರು ಅವರಿಂದು ಮನೆಗೀಗ ಕರೆದೊಯ್ಯಲು. ನಿರಾಕಾರಿಗಳು ಆಗೋಣ ಶಾಂತಿಧಾಮವ ಸೇರೋಣ. ನಿರಾಕಾರಿಗಳು ಆಗೋಣ ಶಾಂತಿಧಾಮವ ಸೇರೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಪಂಚತತ್ವದ ಎಲ್ಲೆಯ ದಾಟಿ ಪಂಚತತ್ವದ ಎಲ್ಲೆಯ ದಾಟಿ ಮೂಲವತನವ ಸೇರೋಣ. ಮೂಲವತನವ ಸೇರೋಣ. ಹಾರುತ್ತ ಹೋಗೋಣ.